ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ಬರು ಇಷ್ಟು ದಿನ ವೇಸ್ಟಾಗಿ ಬಿದ್ದಿರೋ ಅಂತ ಬರೀ ಬಾಯಲ್ಲೇ ಕಣ್ಕಂಡವ್ರನ್ನ ಹೀಯಾಳಿಸ್ಕೊಂಡು ಬಾಯಿಗೆ ಬಂದಿದ್ದೇ ಬೊಗಳ್ಕೊಂಡಿದ್ದ ಕೆಲವೊಂದು ನಾಯಿಗಳು ರನ್ನರ್ ಅಪ್ ಆಗೋಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾವೆ. ಎಲ್ಲರೂ ವಿನ್ನರ್ ಆಗಬೇಕು ಅಂತ ಪೈಪೋಟಿ ಮಾಡಿದ್ರೆ ಈ ಕೆಲವೊಂದು ಗತಿಗೆಟ್ಟವು ರನ್ನರ್ ಅಪ್ ಆಗೋಣ ಅಂತ ಏನು ಅಯ್ಯೋ ಮಾತಲ್ಲಿರ್ಬೋದು, ಆಟದಲ್ಲಿರ್ಬೋದು ಹುಚ್ಚಿರ್ತಾರ ಪರದಾಡ್ತಾ ಇದ್ದಾವೆ ಗೈಸ್. ನಿಮ್ಗೇನಾದರೂ ಗೊತ್ತಾ? ಗೊತ್ತಿಲ್ಲ ಅಂದರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗತ್ತೆ. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಸವಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಗಾಯ್ಸ್. ನಾನು ಸ್ಟಾರ್ಟಿಂಗು ಯಾಕೆ ಹೀಗೆ ಹೇಳಿದೆ ಅಂತ ಹೇಳಿದ್ರೆ, 100 ದಿನದವರೆಗೂ ಏನು ಮಾತಾಡ್ತೀನಿ ಅನ್ನೋ ಪರಿಜ್ಞಾನನೇ ಇಲ್ದಿರೋ ಅಂತ ನಮ್ಮ ಅಶ್ವಿನಿ ಇರ್ಬೋದು, ಧ್ರುವಂತ್ ಇರ್ಬೋದು. ಅಶ್ವಿನಿ ಬಗ್ಗೆ ಅಂತೂ ಹೇಳೋದೇ ಬೇಡ ಬಿಡಿ. ಆಟಾಡಿದ್ದಾರೆ ಈಗ 2 ವೀಕಿಂದ ಶಾಂತ ಮೂರ್ತಿಯಾಗಿ. ಅಯ್ಯೋ, ಏನೋ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತು. ನಾನಿನ್ನು ಯಾವ ಕಿರ್ಚಾಟ ಇಲ್ಲ, ಕೂಗಾಟ ಇಲ್ಲ, ಯಾರಿಗೂ ಬಾಯಿಗೆ ಬಂದಂಗೆ ಹೇಳಲ್ಲ ಅಂದ್ಕೊಂಡು ಒಳ್ಳೆಯವಳಾಗಕ್ಕೆ ಹೊರಟಿದ್ದಾಳೆ. ಆಟದಲ್ಲಿ ನಾನು 2 ಮಾತಿಲ್ಲ, ಅದರಲ್ಲೂ ಜುಗಲ್ಬಂದಿ ಮಾಡಿಕೊಂಡು ಆಡಿ ನಾನು ಆಡ್ತೀನಿ ಅಂತ ತೋರಿಸಿದ್ಲು ಅಶ್ವಿನಿ ಗೌಡ. ಆಯಿತಾ? ಅದು ಬಿಟ್ಟರೆ ಹಿಂದೆ ಮಾಡಿದ್ದೆಲ್ಲ ನಾವೆಲ್ಲ ಮರ್ತು ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿರ್ಬೋದು ನಮ್ಮ ಅಶ್ವಿನಿ. ಖಂಡಿತ ಚಾನ್ಸೇ ಇಲ್ಲ. ಸ್ಟಾರ್ಟಿಂಗೇ ನೀನು ಕೊಟ್ಬಿಟ್ಟೆ ಎಸ್ ಕ್ಯಾಟಗರಿ ಅಂತ ಇಂದ ಹಿಡಿದು ಇಡಿಯಟ್ ಅನ್ನೋದ್ರಿಂದ ಹಿಡಿದು ನೀನು ಅವತಾರ ನೋಡು, ಹುಟ್ಟು ನೋಡು, ಗಿಲ್ಲಿ ನೋಡು, ಬನೀನ್ ಹಾಕ್ಕೊಂಡು ತಿರುಗ್ತಾನೆ, ಕಾವಿನಿಗೆ ಬಕೆಟ್ ಇಟ್ಕೊಂಡು ತಿರುಗ್ತಾನೆ, ಫ್ರೀ ಪ್ರಾಡಕ್ಟು, ಆಮೇಲೆ ಗೆಜ್ಜೆ ಸೌಂಡು, 1-2 ಈ ಅಮ್ಮಂದು ಗೋಳು ಒಂದೊಂದು ವಾರ. ಆಮೇಲೆ ವೀಕೆಂಡ್ ಬರುವಾಗ ಕಿಚ್ಚ ಸುದೀಪ್ ಅವರು ಹಂಗೆ ಲೈಟಾಗಿ ಕ್ಲಾಸ್ ತೊಗೊಳ್ಳೋದು. ಇವಳು ಅದಕ್ಕೆ ಇನ್ನೂ ಹಿಂಟ್ ಕೊಟ್ಟಂಗೆ ಅಯ್ಯೋ ನಾನು ದೊಡ್ಡ ಸಾಚ, ನನ್ನ ಕಡೆಯಿಂದ ಏನೂ ಆಗೇ ಇಲ್ಲ ಅಂತ ಪುನಃ ಮಂಡೆಯಿಂದ ಶುರು ಮಾಡೋದು ಕಿತಾಪತಿ. ಇದೆಲ್ಲ ನಾವು ನೋಡಿದ್ದೀವಿ ಮಿಸ್ ಅಶ್ವಿನಿ ಗೌಡ ಅವರೇ, ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅಷ್ಟು ಈಸಿಯಾಗಿ ನಾವು ಮರೆಯೋರಲ್ಲ, ಆಯಿತಾ? ಮೇಲೆ ಗಾಯ ಮಾತ್ರ ಒಣಗಿದೆ, ಆದರೆ ಒಳಗಡೆ ನೋವು ಇನ್ನೂ ವಾಸಿಯಾಗಿಲ್ಲ, ಹಾಗೇ ಇದೆ. ಮಾಡಿರೋ ಗಾಯ ಅಷ್ಟು ಈಸಿಯಾಗಿ ಹೋಗಲ್ಲ, ಮಾರ್ಕ್ ಉಳ್ದೇ ಉಳಿಯುತ್ತಲ್ವಾ? ಆ ಜಾತಿ ಈ ಅಮ್ಮ. ಈಗ ಒಳ್ಳೆಯವಳಂಗೆ ಕೂತ್ಕೊಬಿಟ್ಟು ಇವತ್ತು ಕಿಚ್ಚ ಸುದೀಪ್ ಅವ್ರ ಮುಂದೆ ಉತ್ತಮ ಚಪ್ಪಾಳೆ ಬೇರೆ ಉತ್ತಮ ಅಂತ ಏನೋ ಆಟ ಆಡಿರೋದ್ರಲ್ಲಿ ಪಾಪ ಭಿಕ್ಷೆ ಥರ ಬೇಡ್ಕೊತಾ ಇದ್ಲಲ್ಲ, ನನಗೆ ಕಿಚ್ಚನ ಚಪ್ಪಾಳೆ ತಗೋಬೇಕು ಕೊಟ್ಬಿಟ್ಟಿದ್ದಾರೆ ಅಯ್ಯಪ್ಪ. ಯಾಕಂದರೆ ಇದೆಲ್ಲ ಬಿಗ್ ಬಾಸ್ ಅವ್ರು ಗೆಲ್ಲಿಸ್ಬೇಕು ಅಂತ ಪ್ರೂವ್ ಮಾಡಿದಾರೋ, ರೆಡಿ ಆಗಿದ್ದಾರೋ, ಇಲ್ಲ ಗೆಲ್ಸೇ ಬಿಟ್ರ ಅದನ್ನು ಜನಕ್ಕೆ ಪ್ರೂವ್ ಮಾಡೋಕ್ಕೆ ಈ ಥರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಏನೇ ಆಗಲಿ, ಅದಾದಮೇಲೆ ಇನ್ನು ಧ್ರುವಂತ್ ನೀನು ಎಂಥ ಕಿತ್ತೋದು ನನ್ನ ಮಗ ಅಂತ ನಾವು ನೋಡಿದ್ದೀವಪ್ಪ. ನಿನಗೆ ಕಾಣದೆ ನಿನಗೆ ರಕ್ಷಿತಾ ಸೀಕ್ರೆಟ್ ರೂಮಲ್ಲಿ ನಿನಗೆ ಆ ಲೆವೆಲಿಗೆ ನಿನ್ನ ಪೂರ್ತಿ ಕಳಚಲಿಲ್ಲ. ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ, ರಕ್ಷಿತನ್ ಇದೆಲ್ಲ ಕಳ್ಚೋಕ್ಕೆ ಧ್ರುವಂತೇ ಬರಬೇಕಾಯ್ತು. ಆ್ಯಕ್ಚುಲಿ ಮಾನ ಮರ್ಯಾದೆ ಎಲ್ಲ ಕಳ್ಚ್ಕೊಂಡಿದ್ದು ನೀನು. ನಿನ್ನ ಅವತಾರ ನಾಗವಲ್ಲಿ ಅವತಾರ, ಕುಂಕುಮ ಬೊಟ್ಟಿಟ್ಕೊಬಿಟ್ಟು ಜುಟ್ಟು ಕಟ್ಕೊಂಡು ನಿಂತುಬಿಡ್ತಾ ಇದ್ದಲ್ಲ ಹೆಣ್ಮಗು ಜೊತೆ, ನಿನ್ನ ಅವತಾರ ಕಳ್ಚಿದ್ದು, ಆಯಿತಾ? ಯಾಕೆ ಇವನು ಚೆನ್ನಾಗಿ ಆಡಿದ್ರು? ನಿನ್ನೆ ವಿಡಿಯೋದಲ್ಲಿ ಸವಿತಾ ಮೇಡಮ್ ಅವನ್ನ ಹೊಗಳಿ ಮಾತಾಡ್ಬಿಟ್ಟು ಇವತ್ತು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ? ನಾನು ಅವನ ಬುದ್ಧಿಗೆ ಯಾವತ್ತೂ ನಾನು ಸೊಪ್ಪಾಕದವಳಲ್ಲ. ಅವನ ಬುದ್ಧಿ ಅಷ್ಟೇ ಡೊಂಕು ನಾಯಿ ಬಲ ಅನ್ನೋದು ನನಗೆ ಗೊತ್ತು. ಅವನ ಆಟನ ನಾನು ಪ್ರಶಂಸೆ ಮಾಡಿ ನಾನು ಮಾತಾಡಿದೆ ಅಷ್ಟೇ. ಅವನ ಬುದ್ಧಿ ನೆಟ್ಟಗಾಗೋದಿಲ್ಲ. ಅವನು ನೆಟ್ಟಗಿರೋವನಾಗಿದ್ದರೆ ಅವನು ಹಿಂಗೆಲ್ಲ ಆಡಬೇಕಾಗಿರಲಿಲ್ಲ. ಯಾಕೆ ಅಂದರೆ ನನ್ನೇ ಒಂದು ಮಡಿಕೆ ಟಾಸ್ಕ್ ಕಂಪ್ಲೀಟ್ ಮಾಡೋದಿತ್ತು ಗಾಯ್ಸ್, ನೋಡಿರ್ತೀರ. ಅದು ಕಂಪ್ಲೀಟ್ ಮಾಡಿ ರಘು ಸರ್ ಅವರು ವಿನ್ ಆದರು. ರಘು ಮತ್ತು ಧ್ರುವಂತ್ ಮಧ್ಯದಲ್ಲಿತ್ತು. ಅದೆಲ್ಲ ಮುಗಿದಾದ ಮೇಲೆ ಸುಮ್ಮನೆ ಮಾತಾಡ್ತಾ ಕೂತಾಗ ನಮ್ಮ
ಗಿಲ್ಲಿ ಹೇಳ್ತಾನೆ. ಗಿಲ್ಲಿ ಮಾತುಗಳು ನಿಮಗೆ ಗೊತ್ತೇ ಇದೆ, ಮಧ್ಯ ಮಧ್ಯ ಹಾಗೆ ಟಾಂಟ್ ಕೊಡ್ತಾ ಇರ್ತಾನೆ, ಮಾತಾಡ್ತಾನೆ ಅನ್ನೋದು ನಾವೇನು ಇವತ್ತು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದನೂ ನೋಡ್ತಾ ಇದ್ದೀವಿ. ಆಗ ಗಿಲ್ಲಿ ಹೇಳ್ತಾನೆ, ನಾನು 4 ಅವರ್ ಇಟ್ಕೋತಾ ಇದ್ದೆ ಅಣ್ಣ ಅಂತ. ಅದನ್ನು ಬಂದು ಇವನು ತಿಕಾ ಮುಚ್ಕೊಂಡು ಕೂತ್ಕೊಳ್ಳೋ ಬಿಟ್ಟು ಧ್ರುವಂತು ಜುಟ್ಟು ಮಾಮ ಅಶ್ವಿನಿ ಏನೋ ಕಾನ್ವರ್ಸೇಷನ್ ನಡೀತಾ ಇರುವಾಗ ಹೇಳ್ತಾನೆ, ಗಿಲ್ಲಿ ಹೇಳಿದ್ದು ಕೇಳ್ದ ಅಂತ ಅಶ್ವಿನಿ ಕೇಳ್ತಾಳೆ. ಕೇಳುವಾಗ ಹೇಳ್ತಾನೆ, ಏನು ಅಂದಾಗ 4 ಅವರ್ ಇಟ್ಕೊತಾ ಇದ್ದ ಅಂತೆ ಅಂತ ಅಶ್ವಿನಿ ಧ್ರುವಂತ್ ದತ್ತುಪುತ್ರನಿಗೆ ಹೇಳ್ತಾಳೆ. ದತ್ತುಪುತ್ರ ಆಯಿತಾ, ಯಾಕಂದರೆ ಅಮ್ಮನ ಸ್ಥಾನ ಕೊಟ್ಬಿಟ್ಟಿದ್ದಾನೆ, ಇವಳು ಮಗನ ಸ್ಥಾನ ಕೊಟ್ಬಿಟ್ಟಿದ್ದಾಳೆ. ಹೇಳಿದ್ಲಲ್ಲಪ್ಪ ನಿನ್ನೆ, ನನಗೆ ಸ್ಕೂಲ್ಗೆ ಹೋಗೋ ಮಕ್ಕಳು ಒಂದು ಎಲ್ಲ ರೆಡಿಯಾಗಿ ಇದಾಗೋ ಮಕ್ಕಳು ಒಂದು ಮಗು ನೋಡಿದಾಗ ಆಯಿತು, ಹಾಗೆ ಹೀಗೆ ಅಂತ. ಹಾಗೆ ದತ್ತುಪುತ್ರನ ದತ್ತುಪುತ್ರ ಹೇಳ್ತಾನೆ, ಅವನ ಬಾಯಿಂದ ಒಂದು ಬರುತ್ತೆ ವರ್ಡ್, ಹಿಡಿತಾನೆ ಯಾರಾದರೂ ಮಾಡಾಕಿದ್ರೆ ತಟ್ಟೆನ. ಅಯ್ಯೋ ಲೋಫರ್ ಧ್ರುವಂತ್, ನೀನು ಏನು ಮನುಷ್ಯನೇನೋ? ನಿನ್ನ ಅಪ್ಪನ ಮನೆಯಿಂದ ತರ್ತೀಯಾ? ನಿನ್ನ ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ದೀಯೇನೋ ಬಿಗ್ ಬಾಸ್ ಮನೆಗೆ? ನೀನು ಅದೇ ಅನ್ನ ಅಲ್ವಾ ತಿಂತಿರೋದು? ಇಲ್ಲ ಗಿಲ್ಲಿನ ಕೂರಿಸ್ಬಿಟ್ಟು ನೀನು ಒಬ್ಬ ಎಲ್ಲ ಆಟ ಆಡಿ ಎಲ್ಲ ಮಾಡಿ ಎಲ್ಲ ಕೆಲಸ ನೀನೇ ಮಾಡಿ ಎಲ್ಲ ಮಾಡಿ ನೀನೊಬ್ಬನ ಮೆಚ್ಚಿಬಿಟ್ಟು ಬಿಗ್ ಬಾಸ್ ಅವರು ಅನ್ನ ಕೊಟ್ಟಿದ್ದಾರಾ? ಏನಂತ ಬೊಗಳ್ತೀಯ ನೀನು ಏನೋ ಪರವಾಗಿಲ್ಲ ಅನ್ನೋ ತಕ್ಷಣ ನೀನು ಬೊಗಳ್ಬಿಟ್ಟಲ್ಲ. ನೀನೆಂಥದ್ದು ನೀನು ತಟ್ಟೆ ಹಿಡ್ಕೊಂಡೆ ತಾನೇ ನಿಲ್ಲೋದು, ಇನ್ನೇನು ಹಿಡ್ಕೊಂಡು ನಿಲ್ಲಬೇಕು ಗಿಲ್ಲಿ? ಆ ಥರ ಬೊಗಳ್ತಿ ಯಾಕೆ? ತಿನ್ನೋ ವಿಷಯಕ್ಕೆ ಸಾಯ್ತೀಯ? ನಿನ್ನ ಅಪ್ಪ ಕೊಟ್ಟಿದ್ನಾ ಇಲ್ಲ ನಿನ್ನ ಅಪ್ಪನ ಮನೆಯಿಂದ ತಂದಿದ್ದ? ಓಪನ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ, ಮಾಡಿ ಕಮೆಂಟು ಯಾರೆಲ್ಲ ಮಾಡ್ತೀರಾ. ಅಶ್ವಿನಿ ಫ್ಯಾನ್ಸ್, ಧ್ರುವಂತ್ ಫ್ಯಾನ್ಸ್ ಎಲ್ಲ, ಐ ಡೋಂಟ್ ಕೇರ್. ನಿಮಗೇನೆ ಸರಿ ಅನಿಸುತ್ತಾ ಅವ್ರು ಮಾತಾಡಿದ್ದು? ಏನು ಇವನೇನೇ ಇದೊಂದು ವಾರ ಆಡ್ಬಿಟ್ಟ, ಫಸ್ಟಿಂದ ಮುಚ್ಕೊಂಡು ಅಮ್ಮಿಕೊಂಡು ಕೂತಿದ್ದ, ಎಲ್ಲರೂ ಚೀತು ಅಂತ ಅಂದ್ಬಿಟ್ಟು ಮೂಲೆಗೆ ಹಾಕ್ಬಿಟ್ಟಿದ್ರು ಒಂಟಿ ಮಾಡಿ. ಇವಾಗೆಲ್ಲ ಇವಳು ಸಂಘ ಇದ್ಬಿಟ್ಟು ಇವನು ಎಂತ ಕಿತ್ತೋದು. ಹೆಂಗಸರು ಎಷ್ಟೋ ಬೆಸ್ಟು. ಕೆಲವೊಂದು ಹಳ್ಳಿಗಳಲ್ಲಿ ಹೇಳ್ತಾರೆ, ಏನು ನಿನ್ನ ಹೆಂಗಸರು ಬುದ್ಧಿ ಅಂತ. ಯಾಕಂದರೆ ಕೆಲವೊಬ್ಬರಿಗೆ ಹೇಳೋದು ತಂದಾಕೋದು, ಈಚೆ ತಂದಾಕೋ ಕೆಲವೊಂದು ಹೆಂಗಸರು ಇರ್ತಾರೆ, ಅಂಥವ್ರಿಗೆ ಹೇಳ್ತಾರೆ ಹೆಂಗಸರು ಬುದ್ಧಿ ಅಂತ ಹೇಳಿ. ಹಂಗೆ ಇವನು ಹೆಂಗಸರು ಬುದ್ಧಿ. ಯಾಕೆ ಹೇಳಿದೆ ಅಂದರೆ, ತಿನ್ನ ಅನ್ನನ ಇವನು ಈ ಥರ ಬೊಗಳದ ಇವನು. ಇನ್ನೊಂದು ಸಲ ಹೇಳ್ತೀನಿ ಧ್ರುವಂತ್, ನಿನ್ನ ಅಪ್ಪನ ಮನೆಯಿಂದ ಆಗಲಿ ಇಲ್ಲ ನೀನು ಬಿಗ್ ಬಾಸ್ ಮನೆಗೆ ಬಂದಾಗ ಏನಾದರೂ ಟನ್ ಗಟ್ಟಲೆ ಅಕ್ಕಿ ಸಾಮಾನೆಲ್ಲ ತೊಗೊಬಂದು ಕೊಟ್ಬಿಟ್ಟು ಊಟದ್ದೆಲ್ಲ ಖರ್ಚು ನಂದೇ ಅಂತ ಹೇಳ್ಕೊಂಡು ನೀನು ತಂದಾಕಿರೋದಲ್ಲ. ಲೋಫರ್ ಧ್ರುವಂತ್, ಕರೆಕ್ಟಾಗಿ ಮಾತಾಡು. ನಿನಗೆ ಏನಂತ ಉಗಿದ್ರೂ ಅಷ್ಟೇ, ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಅಕ್ಕ. ಏನಂತ ಮಾತಾಡ್ತೀಯ ನೀನು? ಕಿತ್ತೋದವನೇ. ನಿನಗೆ ಇನ್ನು ಚಪ್ಪಾಳೆ ಬೇರೆ. ಅದೇ ಗೈಸ್, ಸಾರಿ. ಮತ್ತು ನನಗೆ ತಿನ್ನೋ ಊಟ ಆಗಲಿ ಬೇರೆದಾಗಲಿ ಹಿಂಗೆಲ್ಲ ಮಾತಾಡುವಾಗ ನನಗೇನೆ ಏರ್ಬಿಡತ್ತೆ ಪಿತ್ತ. ಗಿಲ್ಲಿಗೆ ಪಿತ್ತ ಏರುತ್ತೋ ಇಲ್ವೋ ಅದು ಸೆಕೆಂಡ್ರಿ, ನನಗೆ ಏರುತ್ತೆ ಪಿತ್ತ. ಗಿಲ್ಲಿ ವಿಷಯಕ್ಕೆ ಒಂದೇ ಅಂತ ಅಲ್ಲ, ಊಟದ ವಿಷಯ ಯಾರೂ ಮಾತಾಡಬಾರ್ದು. ಭಗವಂತ ಕೊಡೋದು ಊಟನ, ಆಯಿತಾ? ಯಾರೂ ಮಾತಾಡಬಾರ್ದು ತಿನ್ನೋ ಊಟಕ್ಕೆ. ಲಾಸ್ಟಿಗೆ ಸಾಯೋ ಟೈಮಲ್ಲಿ ಒಂದು ಅಗಳು ಅನ್ನ ನೀರು ಇಲ್ಲದೆ ಸಾಯಬೇಕಾದ ಪರಿಸ್ಥಿತಿನ ಭಗವಂತ ಕೊಟ್ಬಿಡ್ತಾನೆ. ಭಗವಂತನಿಗೆ ಗೊತ್ತು, ನಾನು ಕೊಟ್ಟಂಥ ಊಟನ ನೀನು ತುಚ್ಛವಾಗಿ ನೋಡಿದೆ, ಊಟದ ಬಗ್ಗೆ ಕೇವಲವಾಗಿ ಮಾತಾಡಿದೆ, ನೀನು ಸಾಯುವಾಗ ನಿನ್ನ ಬಾಯಿಗೆ ಅನ್ನ ನೀರು ಇಲ್ಲದೆ ನೀನು ಸಾಯ್ತೀಯ ಅಂತ ದೇವ್ರ ಶಾಪ ಕೊಟ್ಬಿಡ್ತಾರೆ ಈ ಧ್ರುವಂತನಂಥವ್ರಿಗೆ. ಹಾಗೆ ಗೈಸ್, ತಂದಾಕೋ ಹೆಂಗಸರು ಬುದ್ಧಿ ಯಾಕಪ್ಪ ಹೇಳಿದೆ ಅಂದರೆ, ಮೊನ್ನೆ ಬರ್ತಾನೆ ಆ ಹೂವಿನ ವಿಷಯಕ್ಕೆ ಕಿತ್ತಾಡ್ತಾ ಇದ್ದ. ಏನು ಇವನು ಗಿಡ ನೆಟ್ಟು ಬೆಳೆದು ನೀರು ಇದು ಗೊಬ್ಬರ ಹಾಕಿ ಹೂವು ಬೆಳೆದು ಕಿತ್ಕೊಬಂದಿಟ್ಟಿದ್ದ ಅನಿಸುತ್ತೆ. ಎಲ್ಲೋ ಈ ಅಶ್ವಿನಿ ಎಲ್ಲೋ ಪೂಜೆಗೆ ಬಾಗಿಲು ಗಿಡಕ್ಕೋ ಎಲ್ಲ ತೊಗೊಬಿಟ್ಟಿದ್ದಾಳೆ. ಯಾಕೆ ತೊಗೊಂಡ್ರಿ ಮೇಡಮ್? ಯಾಕೆ? ಅಲ್ಲೇ ಕಿತ್ಕೊಂಡು ಆಮೇಲೆ ಬರ್ತಾನೆ, ಮೂಗಿನ ತುದಿಯಲ್ಲೇ ಇವನಿಗೆ ಏರ್ಬಿಡುತ್ತೆ ಕೋಪ, BP ಎಲ್ಲ. ಆಗ ಬಂದವನು ಆಗ ಗಿಲ್ಲಿ ಕೂತ್ಕೊಂಡು ಕೇಳ್ತಾನೆ, ಏನಣ್ಣ ಏನಾಯ್ತಣ್ಣ ಅಂದಾಗ ಎಲ್ಲ ಇವನೇ ಹೇಳ್ದ, ನಾನು ಈಗ ಹೇಳ್ತಾ ಇದ್ದೆ ನನಗೆ ಗೊತ್ತಲ್ಲ ಅಂತ. ಈಗ ನೋಡಿದ್ರೆ ಅಲ್ಲಿಂದ ಎಲ್ಲ ತಿಳ್ಕೊಬಿಟ್ಟು ಅಶ್ವಿನಿಗೆ ಹೇಳ್ತಿದ್ದಾನೆ, ಆಯಿತಾ? ಹೀಗೆ ಹೇಳ್ದ, ನನ್ನ ಹತ್ರ ಎಲ್ಲ ಬಾಯಿ ಬಿಡಿಸ್ಬೇಕು ಅಂತ ಕಾಯ್ಕೊಂಡಿದ್ದ, ಹಾಗೆ ಕೇಳ್ದ ಹೀಗೆ ಕೇಳ್ದ ಅಂತ. ಇವತ್ತು ನೋಡಿ ವೀಕೆಂಡ್ ಸೀಸನಲ್ಲಿ ಆ ವಿಷಯನೇ ತಗೊಂಡು ಗಿಲ್ಲಿ ಹತ್ರ ಚೆನ್ನಾಗಿ ತಗೊತಾ ಇದ್ದಾನೆ. ಚೆನ್ನಾಗಿ ಒನ್ ಬೈ ಕಿಚ್ಚ ಸರ್ ಎದುರಿಗೆ. ಬೇಕಿತ್ತ ಇವನಿಗೆ? ಅಲ್ಲೊಂಥರ ಮಾತಾಡ್ತಾನೆ, ಗಿಲ್ಲಿ ಜೊತೆ ಒಂಥರ ಮಾತಾಡ್ತಾನೆ. ಇವನ ಉದ್ದೇಶ ನೋಡಿ ಗೈಸ್, ಇವನು 2 ಕಡೆ ಇದು ಮಾಡೋಕ್ಕೆ ನೋಡ್ದ.
ಆಯಿತಾ. ಎರಡೂ ಕಡೆ ನಾನು ಸಾಚ ಥರ ಇದ್ಕೊಂಡು ನಾನು ಸಾಚ ಆಗಿ ಗಿಲ್ಲಿನ ಮನಸ್ಸೇನೋ ಅಲ್ಲಿ ಇದು ಮಾಡ್ಕೊಬಿಟ್ಟು ಅಲ್ಲಿಂದ ಗಿಲ್ಲಿ ಏನು ಬೇಡದ ಹೇಳಿಲ್ಲ, ಏನು ಇದು ಮಾಡಿಲ್ಲ. ಕೇಳ್ದ ಯಾಕೆ ಕಿತ್ತಾಡ್ತಾ ಇದ್ದೀರಾ, ನೀನು ಅದರಲ್ಲೂ ಮಗ ಅಲ್ವಾ, ನೀವೇ ಹಿಂಗೆ ಆಡಿದ್ರೆ ಹೇಗಣ್ಣ ಅಂತ ಇವನು ಕೇಳುವಾಗ ಎಲ್ಲ ಹೇಳ್ಬಿಟ್ಟು ಅಲ್ಲೋಗಿ ತಂದಿಡೋದು. ಒಟ್ಟಿನಲ್ಲಿ ಇವನು ಒಳ್ಳೆಯವನಾಗಬೇಕು. ಅದೇ ಏನೋ ದೀಪ ಆರುವಾಗ ಚೆನ್ನಾಗಿ ಜೋರಾಗಿ ಉರಿಯುತ್ತೆ ಅನ್ನೋದಕ್ಕೆ ಇವರಿಬ್ಬರೇ ಸಾಕ್ಷಿ ಗಾಯ್ಸ್, ಇವರಿಬ್ಬರೇ ಸಾಕ್ಷಿ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ರಾಶಿಕಾ, ಕಾವ್ಯ ಎಲ್ಲರೂ ರಕ್ಷಿತನಿಗೆ ತಿರುಗಿ ಬಿದ್ದಿದ್ದಾರೆ. ಯಾಕೆ ಅಂದರೆ ಗಿಲ್ಲಿ ಮತ್ತು ರಘು ಸರ್ ಮಧ್ಯದಲ್ಲಿ ಬೇರೆಯವ್ರು ಇರೋಕ್ಕೆ ಬಿಡಲ್ಲ ರಕ್ಷಿತಾ. ಯಾವಾಗ ರಘು ಸರು ಆರಾಮಾಗಿ ಕೂತ್ಕೊಂಡು ಎಲ್ಲ ಮಾತಾಡ್ತಾಯಿದ್ರು, ನಿಮಗೆ ಪ್ರೈವಸಿಯಲ್ಲಿ ಸಿಗ್ತಾ ಇಲ್ವಾ, ಈ ಕಡೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಬೇರೆಯವರು ಫ್ರೀ ಆಗಿರೋದು ಇಷ್ಟ ಆಗಲ್ಲ ರಕ್ಷಿತನಿಗೆ ಅಂತ ಹೇಳಿಬಿಟ್ಟು, ಅಮ್ಮ ತಾಯಿರ ಎಲ್ರಮ್ಮ ಹೋಗಿದ್ರಿ ಇಷ್ಟು ದಿನ ನೀವೆಲ್ಲ, ಈ ಕಡೆ ತಿರ್ಗೂ ನೋಡ್ತಾ ಇರಲಿಲ್ಲ, ನಿಮ್ಮದೇ ಒಂದು ಗ್ರೂಪ್ ಇತ್ತು. ಈಗ ಹೊಸದಾಗಿ ನಿಮಗೆ ರಘು ಸರ್ ಆಗಲಿ ಗಿಲ್ಲಿ ಆಗಲಿ ಇವ್ರ ಮೇಲೆ ಉಕ್ಕಿ ಹರಿತಾ ಇದೆಯಾ ಪ್ರೀತಿ. ನೀವೇ ಅಲ್ವಾ ಎಲ್ಲೆಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡು ಮಾತಾಡಿದ್ದು, ರಘು ಅವರಿಗೆ ಬಾಯಿಗೆ ಬಂದಂಗೆ ಹೇಳಿದ್ದು, ರಕ್ಷಿತನಿಗೆ ಹಂಗಿದ್ದು. ಏನೋ ಇವ್ರುಗಳ ಕಂಫರ್ಟ್ ಝೋನು ಚೆನ್ನಾಗಿದೆ, ಏನೋ ಮಾತಾಡ್ತಿದ್ದಾಳೆ. ಏನೋ ಮಾತಾಡುವಾಗ ಅವಳು ಏನೋ ತುಂಬ ಪೊಸಿಟಿವ್ನೆಸ್ಸೋ ಏನೋ ಹೇಳಿದ್ಲು. ಏನು ತಪ್ಪು ಅದರಲ್ಲಿ, ಏನು ತಪ್ಪು? ದೊಡ್ಡ ಅಪರಾಧನ? ನೀವೆಲ್ಲ ಆಡಿದ ಅವತಾರಗಳೇನು ನಾವು ನೋಡಿಲ್ವಾ, ನಮಗೆ ಗೊತ್ತಿಲ್ವಾ? ಏನು ನೀವೆಲ್ಲ ರಘುನಾಗಲಿ ಗಿಲ್ಲಿನಾಗಲಿ ರಕ್ಷಿತನಾಗಲಿ ಎಲ್ಲರನ್ನೂ ಏನು ಬಚ್ಚಿಟ್ಟು ಕಾಪಾಡಿಕೊಂಡು ತಲೆ ಮೇಲೆ ಇಟ್ಕೊಂಡ ಬಂದಿದ್ರಿ ನೀವು? ಏನಿಲ್ವಲ್ಲ, ಮುಂದೆ ಒಂಥರ ಇರ್ತೀರ, ಹಿಂದೆ ಒಂಥರ ಇರ್ತೀರ. ಅಂಥದ್ರಲ್ಲಿ ಇವರೆಲ್ಲ ಒಂದಾಗಿದ್ದಾರೆ, ಆಗಲಿ ಬಿಡಿ. ರಕ್ಷಿತನ ಮೇಲೆ ಕಾಲು ಕೆರ್ಕೊಂಡು ಎಗರ್ತಾ ಇದ್ದೀರಾ. ಅದಕ್ಕೆ ತಕ್ಕಾಗಿ ನಮ್ಮ ಮಿಸ್ಟರ್ ಸುದೀಪ್ ಅವರು ಇವತ್ತೇನು ಪ್ರೋಮೋಗೆ ಬಿಟ್ಟಿದ್ದಾರೆ, ಒಳ್ಳೆ ಕ್ಲಾಸ್ ತಗೋತಾ ಇದ್ದಾರೆ ರಕ್ಷಿತನಿಗೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋದೇನು ಸುದೀಪ್ ಸರ್ಗೆ ಹೊಸದಾ? ಸುದೀಪ್ ಅವರೇ, ನೀವು ಪಂಚಾಯಿತಿ ಮಾಡೋಕ್ಕೆ ಬೇಜಾನು ವಿಷಯಗಳಿದೆ. ಯಾಕೆ ಕಣ್ಣಿಗೆ ಕಾಣಿಸಿಲ್ವಾ, ಇಲ್ಲ ಹೇಳೋಕ್ಕೆ ಕೆಪಾಸಿಟಿ ಇಲ್ವಾ, ಧೈರ್ಯ ಇಲ್ವಾ, ಅಶ್ವಿನಿನ ಎದುರಾಕೊಳ್ಳೋಕೆ ಆಗ್ತಾ ಇಲ್ವಾ, ಧ್ರುವಂತನ ಕ್ವಶನ್ ಮಾಡೋಕ್ಕೆ, ಧನುಷನ್ನ ನೇರವಾಗಿ ಪ್ರಶ್ನೆ ಕೇಳೋಕ್ಕೆ, ಚಂದ್ರಪ್ರಭಾ ಅವ್ರನ್ನ ಹೀಗೆ ಕೇಳಿಬಿಟ್ಟು ತುಂಬಿದ ಸಭೆಯಲ್ಲಿ ಏನೇನೋ ಮಾತಾಡಿ ನಗಾಡ್ಕೊಂಡೆ ಅವ್ರನ್ನ ಕಾಲೆಳೆದು ಕಳಿಸ್ದವ್ರಲ್ವ ಸುದೀಪ್ ಅವರೇ ನೀವು? ಧನುಷು ಕಾಲಿಡ್ಕೊಂಡಿದ್ನಲ್ಲ ಕಾವ್ಯಂದು, ಏನೋ ಮಸಾಜ್ ಮಾಡತ್ತಾರ, ಅವನಿಗೆ ಏನು ಕೇಳ್ಕೊಂಡೋ ಏನೋ ಅದು ಗೊತ್ತಿಲ್ಲ. ನೀವೇ ಹಾಕಿರೋ ಫುಟೇಜ್ ಕಲರ್ಸ್ ಅವರೇ ಹಾಕಿರೋದು, ಬೇರೆಯವರು ನಾವು ನೀವು ನಾವಾಗಲಿ ಬೇರೆಯವರಾಗಲಿ ಅಲ್ಲ, ನೀವುಗಳೇ ಹಾಕಿರೋದು, ಅದು ನಾವು ನೋಡಿರೋದು. ನಾವೇನಾದ್ರು ಬೇರೆಯವ್ರು ಹಾಕೋದು ಬಂದು ನೋಡಿ ನಿಮಗೆ ಕ್ವಶನ್ ಮಾಡ್ತಾ ಇಲ್ಲ, ನೀವುಗಳೇ ತೋರಿಸಿದ್ದೀರಾ. ಕಾವ್ಯ ನಿಂತ್ಕೊಂಡಿದ್ದಾಳೆ ಸೋಫಾದಲ್ಲಿ, ಧನುಷ್ ಮಲ್ಕೊಬಿಟ್ಟು ಹೀಗೆ ಅವನು ಮಂಡಿ ಹತ್ರ ಹೀಗೆ ಇಟ್ಕೊಂಡಿದ್ದಾನೆ. ಆಗಲ್ವಾ ಕೇಳೋಕ್ಕಾಗ್ತಾ ಇಲ್ವಾ? ನಾವು ಕೇಳ್ತೀವಿ ಆಯಿತಾ. ನಿಮಗೆ ಮರ್ತೋಗಿರುತ್ತಲ್ಲ ಕೆಲವೊಂದು, ಇಲ್ಲ ಗೊತ್ತಿರೋದನ್ನು ಮರ್ತ ಥರ ಆ್ಯಕ್ಟ್ ಮಾಡ್ತೀರಲ್ಲ ಸುದೀಪ್ ಅವರೇ. ನೆನಪು ನಮಗೆಲ್ಲ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ, ಶಾರ್ಪ್ ಇದೆ. ಯಾಕಂದರೆ ನಾವೆಲ್ಲ ಎದ್ದು ಬಿದ್ದು ವೀಡಿಯೋ ಮಾಡೋರು, ಸ್ಕ್ರೋಲ್ ಮಾಡಿ ಮೊಬೈಲನ್ನೆಲ್ಲ ನೋಡ್ತಾ ಇರ್ತೀವಿ. ಏನೇನಿದೆ ವಿಶೇಷ, ಏನು ಸ್ಪೆಷಲ್ ಆಗಿದೆ, ಹೆಂಗಿದೆ, ಇವತ್ತಿನ ವಾತಾವರಣ ಏನು, ಇವತ್ತಿನ ಬಿಗ್ ಬಾಸ್ ಮನೆ ಏನು ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ. ನೀವು ಅರ್ಜೆಂಟಿಗೆ ಬಂದು ಮಾತಾಡೋದಾ, ಇಲ್ಲ ಅಂದರೆ ಬೇಕಂತ ನೀವು ಮರ್ತಂಗೆ ಆ್ಯಕ್ಟ್ ಮಾಡ್ತಿರೋ ಗೊತ್ತಿಲ್ಲ. ನಮಗೆ ಇದೆಲ್ಲ ಕ್ವಶನ್ ಇದೆ. ರಕ್ಷಿತಾ ಹಂಗೆ ಮಾಡಿದ್ದೊಂದೇ ದೊಡ್ಡದು ಮಾಡಿಬಿಟ್ಟು ಬರ್ತಾ ರಕ್ಷಿತನ ಮನೆಯಿಂದ ಏನಾದರೂ ಓಡಿಸೋ ಪ್ಲ್ಯಾನ? ಒಂದಂತೂ ತಿಳ್ಕೊಳ್ಳಿ ಸುದೀಪ್ ಅವರೇ, ಇಲ್ಲಿವರೆಗೆ ಬಿಗ್ ಬಾಸ್ ಈ ಸಲ ಬಂದು ಸೀಸನ್ 12 ಬಂದು ನಿಲ್ತು ಅಂತ ಹೇಳಿದ್ರೆ ಗಿಲ್ಲಿ ರಕ್ಷಿತಾ ಇಬ್ಬರಿಂದನೇ ಈ ಲೆವೆಲ್ TRP ಹೋಯಿತು. ಒಂದೇ ಸಲ ಜರ್ರ ಅಂತ TRP ರಕ್ಷಿತಾ ಒಂದು ಸಲ ತಂದುಕೊಟ್ಲು. ಅದೇ ಅಶ್ವಿನಿನ ನೀವು ಬಚಾವ್ ಮಾಡಿದ್ರಲ್ಲ ಆ ಟೈಮಿಂದ. ಅದಾದಮೇಲೆ ಇನ್ನು ಗಿಲ್ಲಿ ಸ್ಟಾರ್ಟಿಂಗಿಂದ ಕೊಡ್ತಾನೆ ಇದ್ದಾನೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಪ್ರತಿಯೊಂದೂ ಪ್ರಮೋಷನ್ ಮಾಡ್ತೀರಾ ಬಿಗ್ ಬಾಸಲ್ಲಿ ಬಂದು ಎಲ್ಲ ಇದನ್ನು. ಅಂಥವ್ರು ಇದನ್ನು ನೋಡದೇ ಇರ್ತೀರಾ? ಇನ್ಸ್ಟಾದಲ್ಲೆಲ್ಲ ಫಾಲೋವರ್ಸ್ 1 ಮಿಲಿಯನ್ ದಾಟೋಗ್ಬಿಟ್ಟಿದೆ ನಮ್ಮ ಗಿಲ್ಲಿದು ಆಯಿತಾ. ಉರ್ಕೊಳ್ಳೋರು ಕೆಲವೊಬ್ಬರು, ಇಂಥ ತೀಟೆಗಳಿಗೆಲ್ಲ ಸಪೋರ್ಟ್ ಮಾಡೋರು, ಕೆಂಡ ಸುರಿದಂಗೆ ಆಡೋರು ನೋಡ್ಕೊಳ್ಳಿ. 1 ಮಿಲಿಯನ್
ಫಾಲೋವರ್ಸ್ ದಾಟೋದು ಅಂತ ಹೇಳಿದ್ರೆ ಅಷ್ಟೊಂದು ಸಿಲ್ಲಿ ವಿಷಯ ಅಲ್ಲ, ಆಯಿತಾ. ಯಾವ ಮಟ್ಟಿಗೆ ಜನ ಗಿಲ್ಲಿನ ಹಚ್ಕೊಂಡಿದ್ದಾರೆ, ಅವನ ಬುದ್ಧಿ, ಅವನ ಹಣವಂತ ಅಲ್ಲ, ಆಯಿತಾ, ದೊಡ್ಡ ಕುಬೇರನ ಮಗ ಅಲ್ಲ, ಎಲ್ಲ ಫೀಲ್ಡಲ್ಲೂ ಆ್ಯಕ್ಟಿವ್ ಇರೋ ಅಂಥ ದೊಡ್ಡ ಸೆಲೆಬ್ರಿಟಿ ಅಲ್ಲ. ಜನ ಮೆಚ್ಚಿದ್ದು ಗಿಲ್ಲಿ ಮನಸ್ಸು, ಹೃದಯ, ಅವನ ಆ್ಯಕ್ಟು, ಅವನ ನಿಷ್ಕಲ್ಮಶವಾದ ಕಾಮಿಡಿ, ಅವನು ಎಲ್ಲರಿಗೂ ತೋರಿಸೋ ಪ್ರೀತಿ ನಿಯತ್ತನ್ನು, ಆಯಿತಾ. ಈ ಎಡಬಿಡಂಗಿಗಳದೆಲ್ಲ ಹಣೆ ಬರೋ ಜನಗಳಿಗೆ ಗೊತ್ತಿದೆ ಗಾಯ್ಸ್, ಎಲ್ಲರಿಗೂ ಗೊತ್ತಿದೆ. ಇವರೆಲ್ಲ ಯಾರು, ಗಿಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿವರೆ ಒಂದೇ ಥರ ಇದ್ದಾರೆ. ಆ ಒಂದೇ ಥರ ಇದ್ದದಕ್ಕೆ ಜನ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದು. ನಾನು ಸ್ಟಾರ್ಟಿಂಗೇ ಹೇಳಿದಾಗೆ ರನ್ನರಪ್ಪ ಆಗೋಕ್ಕೆ ಪರದಾಡ್ತಿದ್ದಾವೆ ಎಲ್ಲ. ಯಾಕಂತ ಹೇಳಿದೆ, ನಮಗೆ ಗಿಲ್ಲಿ ಆಲ್ರೆಡಿ ಗೆದ್ದಾಗ್ಬಿಟ್ಟಿದೆ ಬಿಗ್ ಬಾಸನ್ನು, ಜನಗಳ ಮನಸ್ಸನ್ನು, ಬಿಗ್ ಬಾಸನ್ನು ಗೆದ್ದಾಗಿದೆ, ಆಯಿತಾ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳೋ ಥರ ಕಪ್ಪು ಕೈಯಲ್ಲಿ ಹಿಡಿಯೋದೊಂದೇ ಬಾಕಿ. ಆಲ್ರೆಡಿ ರಿಸರ್ವ್ಡ್ ಆಗೋಗಿದೆ ಜನಗಳ ದೃಷ್ಟಿಯಲ್ಲಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಹೇಳಿ. ಹಂಗಂತ ಆದಮೇಲೆ ಇನ್ನು ರನ್ನರ್ ಅಪ್ಗೆ ತಾನೇ ಓಡಾಡಬೇಕು, ಒಡೆದಾಡಬೇಕು, ಬಡ್ದಾಡಬೇಕು. ಶಾಂತ ಮೂರ್ತಿ ಥರ ಪೋಸ್ ಕೊಟ್ಕೊಂಡು ಅವ್ರನ್ನ ಪೋಟ್ರೆ ಮಾಡ್ಕೊಳ್ಳೋಕ್ಕೆ ನಾನು ಫುಲ್ ಸಾಚಾ ಇದ್ದೀನಿ. ಅಶ್ವಿನಿ ಗೌಡ ಅಂದರೆ ಇದು ಅಣ್ಣ, ಹಾಗಣ್ಣ, ಬಾಯಿಗೆ ಬಂದಂಗೆ ಎಲ್ಲ ಹೇಳಿ ನಾನು ಇನ್ನೂ ಸ್ಟ್ರಾಂಗ್ ಆದೆ ಅಣ್ಣ, ಅಣ್ಣ ನಂದು ತಪ್ಪಾದರೆ ಕ್ಷಮೆ ಇರಲಿ ಅಣ್ಣ ಅಂತ ಪೋಸ್ ಕೊಡ್ತಾಳೆ, ಆಯಿತಾ. ಅದೇ ಲಾಸ್ಟಲ್ಲಿ ಇನ್ನೊಂದು ವಾರ ಇದೆ ಬಿಗ್ ಬಾಸು, ಇನ್ನು ಮುಗೀತು ಅನ್ನುವಾಗ ಒಳ್ಳೆಯೊಳಗೆ ಹೊರಟು ಬಿಟ್ಟಿದ್ದಾಳೆ. ಜನಗಳು ಇಲ್ಲಿಗೆ ಹೂ ಮುಡ್ಸೋದು ಬೇಡ. ಅಶ್ವಿನಿ ಅವರೇ, ಧ್ರುವಂತ್ ಅವರೇ, ಇನ್ನು ಕಾವ್ಯ ಬಗ್ಗೆ ಅಂತೂ ಏನೇನೇನೇನೇನೇನೋ ಗಾಸಿಪ್ಗಳು ಅದು ಇದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು. ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಆಗಲಿ, ಕಿತ್ತಾಟ ಇರಲಿ, ಬೇರೆದಿರಲಿ, ಅದೆಲ್ಲ ಅವರಿಬ್ಬರಿಗೆ ಸೇರಿದ್ದು, ಅವರಿಬ್ಬರು ಡಿಸೈಡ್ ಮಾಡ್ತಾರೆ. ಆಗದೆ ಇರೋರು ತುಂಬ ಓವರಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬೇಕಾದವ್ರನ್ನ ಸಪೋರ್ಟ್ ಮಾಡೋ ಹುಚ್ಚಲ್ಲಿ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಚಂದ್ರಮುಖಿ ಅಂತೆ, ಅದಂತೆ ಇದಂತೆ ಅಂತ ತೋರ್ಸೋಕೆ ಹೋಗಬೇಡಿ, ಆಯಿತಾ. ಸ್ಟಾರ್ಟಿಂಗಿಂದ ಕೆಲವೊಂದು ಗಿಲ್ಲಿ ಮಾಡಿರೋ ತಪ್ಪನ್ನು ತಿದ್ದಿದ್ದಾಳೆ ಕಾವ್ಯ, ತಿದ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ, ಒಬ್ಬರು ಹಿಂದೆ ಒಬ್ಬರು ಹೇಳ್ಕೊಡೋಕಿರಬೇಕು. ಗಿಲ್ಲಿನೂ ಸ್ಟಾರ್ಟಿಂಗಿಂದ ಗೆಲ್ಲಿಸ್ಬೇಕು ಅಂತ ನೀವು ಹೇಳ್ತೀರಲ್ಲ, ಗೆಲ್ಲಿಸ್ಬೇಕು ಅಂತ ಕರ್ಕೊಬಂದ ಅಂತ, ಗೆಲ್ಲಿಸ್ಬೇಕು ಅಂತ ಕರ್ಕೊಬಂದಿರೋದಲ್ಲ. ನಾವಿಬ್ಬರು ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿವಿ. ನನ್ನನ್ನು ನಂಬಿ ಇದನ್ನು ಅವಳು ಸ್ಟಾರ್ಟಿಂಗ್ ಫಸ್ಟ್ ಡೇ ಒಪ್ಕೊಂಡ್ಳು. ನಾನು ಕೂಡ ಕಾವ್ಯನ ಆಕ್ಸೆಪ್ಟ್ ಮಾಡಿಕೊಂಡು ಜಂಟಿಯಾಗಿ ಒಳಗೆ ಬಂದ್ವಿ. ಜಂಟಿಯಾಗಿ ಹೊರಗೆ ಹೋಗಬೇಕು ಅನ್ನೋದೊಂದೊಂದು ಆಸೆ. ಅವರ ಫ್ರೆಂಡ್ಶಿಪ್ ಚೆನ್ನಾಗಿದೆ, ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಗಿಲ್ಲಿ ಇಷ್ಟಪಡ್ತಾನೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ 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 ಏನೇನೇನೇನೋ ಬಾಯಿಗೆ ಬಂದಿದ್ದೆ ಮೆಸೇಜ್ ಮಾಡೋದು, ಬಾಯಿಗೆ ಬಂದದ್ದೇ ವಿಡಿಯೋ ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು ಅಷ್ಟೇ ಗೊತ್ತಿರೋದು. ಮತ್ತೆ ಗೈಸ್, ನಾನು ಅಂದ್ಕೊಂಡಿದ್ದೆ ಅಶ್ವಿನಿ ಮ್ಯಾಮ್ ಒಬ್ಬಳೇ ಕಳ್ಳಿ ಸುಳ್ಳಿ ಮೋಸ ಮಾಡೋದು ಅಂತ. ಆದರೆ ಅದೇನು ಸಂಘದ ದೋಷನೋ ಏನೋ ಮಾಡಿರೋ ಸಂಘ ಅಂಥದ್ದು. ಈ ಧ್ರುವಂತದ್ದು ಡಬಲ್ ಸುಳ್ಳ ಮಳ್ಳ ಕಳ್ಳ ಎಲ್ಲ. ಯಾಕಂದರೆ ನೆನ್ನೆ ಕಳಪೆ ಕೊಡುವಾಗಲೇ ನಾನು ಅಬ್ಸರ್ವ್ ಮಾಡಿದೆ, ಎಷ್ಟು ಚೆನ್ನಾಗಿ ಒಳ್ಳೆ ರೀಸನಿಂದ ನಮಗೆ ಗಿಲ್ಲಿ ಧ್ರುವಂತಿಗೆ ಕಳಪೆ ಕೊಡ್ತಾನೆ. ಅದೇ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಅಶ್ವಿನಿ ಮ್ಯಾಮ್ ಮೇಲೆ ಜೊತೆಗಿದ್ಕೊಂಡೆ, ಅವ್ರ ಜೊತೆ ಆಗಲ್ಲ ವಾರಾಯರೇ, ಅವ್ರ ಜೊತೆ ಆಗಲ್ಲ, ಅವ್ರು ಹಾಗೆ ಅವ್ರು ಹೆಂಗೆ ಟಕ್ ಅಂತ ಚೇಂಜ್ ಆಗ್ತಾರೆ ಅಂತ ಗೊತ್ತಿಲ್ವಾ. ನಾನು ಏನಿದ್ರು ನಾನು ಗೆಲ್ಲಕ್ಕೆ ಬಂದಿರೋದು, ನಾನಾಯಿತು ನನ್ನ ಇದಾಯಿತು ಅಷ್ಟೇ. ಏನೋ ಅಮ್ಮ ಅಂತ ಅಮ್ಮನ ಸ್ಥಾನ ಕೊಟ್ಟಿದ್ದೀನಲ್ಲ, ಹಾಗೆ ಇದ್ದೀನಿ ಹಾಗೆಲ್ಲ ಹೇಳ್ದ. ಹಾಗೆ ಕರೆಕ್ಟಾಗಿದ್ದಿದ್ರೆ ಒಂದೇ ಮಾತಲ್ಲಿ ಹೇಳಬೇಕಾಗಿತ್ತು, ಅದು ನನ್ನ ಅವರ ವಿಷಯ, ಆ ವಿಷಯ ಮಾತಾಡೋದು ಬೇಡ, ಸ್ಟಾಪ್ ಮಾಡು ಅಂತ. ಅದು ಬಿಟ್ಬಿಟ್ಟು ಈಗ ನಾನು ಹೇಳೇ ಇಲ್ಲ, ಏನೂ ಇಲ್ಲ ಅಂತ ಇದು ಮಾಡ್ತಾನೆ ಅಂತ ಎಷ್ಟು ಸೂಪರಾಗಿ ಹೇಳ್ದ ನಮಗಿಲ್ಲಿ. ಹೇಳಿದ ತಕ್ಷಣ ನಮ್ಮ ಕಳ್ಳ ಸುಳ್ಳ ಮಳ್ಳ ಧ್ರುವಂತು ಶುರು, ನಾನು ಅದು ಹೇಳೇ ಇಲ್ಲ ಅಂತ ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೆ ಹೇಳಿದೆ ಲಾಸ್ಟಿಗೆ ಗಿಲ್ಲಿ ಜೊತೆ ಕಳಪೆ ತಗೊಂಡ.
ಇನ್ನು ಕಳಪೆ ವಿಷಯದಲ್ಲಿ ಅಯ್ಯೋ ರಕ್ಷಿತನಿಗೆ ಕೊಟ್ಟಿದ್ದು ನೋಡಿರ್ತೀರ. ಅದಾದಮೇಲೆ ಉತ್ತಮ ನಮ್ಮ ಅಶ್ವಿನಿ, ಅದೇ ಲಾಸ್ಟಲ್ಲಿ ದೀಪ ಹಿಂಗೇನೆ ಉರಿಯೋದು, ಜೋರಾಗಿ ಉರಿಯೋದು. ಆಟ ಆಡಿದ್ದಾರೆ, ಉತ್ತಮ ಕೊಡಲಿ, ಪರವಾಗಿಲ್ಲ. ಆದರೆ ನಾನು ಆಟನ ಪರಿಗಣನೆಗೆ ತಗೊಂಡು ವಿಡಿಯೋ ಮಾಡಿರೋದಲ್ಲ, ಬೇರೆ ವಿಷಯಗಳು ಈ ಥರ ಎಲ್ಲ ಮೆರೆಸ್ತಾ ಇದ್ದಾರಲ್ಲ, ಬ್ಯಾಡ್ ಕಾಮೆಂಟು. ಮೊನ್ನೆ ಯಾರೋ ನನಗೊಬ್ಬರು ಕಾಮೆಂಟ್ ಮಾಡಿದ್ದಾರೆ, ಮುಂಡೆ ಅಂತ. ಆಯ್ತಪ್ಪ, ಥ್ಯಾಂಕ್ ಯು ನೀವು ಹೇಳಿದ್ದಕ್ಕೆ. ಆ್ಯಕ್ಚುಲಿ ನನಗೆ ಹಸ್ಬೆಂಡ್ ಇಲ್ಲ, ನೀವು ಹೇಳಿದ್ದು ಅದೇ, ಪರವಾಗಿಲ್ಲ. ಅಶ್ವಿನಿ ಫ್ಯಾನ್ಸ್ ಎಲ್ಲ ಯಾವ ಥರ ಚೀಪ್ ಮೆಂಟ್ಯಾಲಿಟಿ ಅವರು, ಯಾವ ಥರದವರು ಅಂತ ಕಮೆಂಟ್ ನೋಡಿದ್ರೇ ಗೊತ್ತಾಗುತ್ತೆ. ನನಗೆ ಅದನ್ನು ಯೂಸ್ ಮಾಡೋ ಆ ಪದನ ನೆಸೆಸಿಟಿ ಇತ್ತ. ಇವುಗಳು ಮಾಡಿದವರು ಎಂಥ ಲೋಫರ್, ನನ್ನ ಕಾಲಿಗೆ ಎಕ್ಕಡಕ್ಕೂ ಸಮಾನ ಇಲ್ಲ, ನನ್ನ ಎಕ್ಕಡಕ್ಕೂ ಸಮಾನ ಇಲ್ಲದವರು. ನಾನು ಅದೇ ಭಗವಂತ ಮಾಡಿಬಿಟ್ಟಿದ್ದಾನೆ, ಏನು ಮಾಡೋಣ, ಸರಿ ಮಾಡೋಕ್ಕಾಗಲ್ಲ ಹಣೆ ಬರೋಣ. ನಾನು ಅದೇ ನೀವು ಹೇಳಿದ್ದೆ, ನಾನೇ ಒಪ್ಕೊತಾ ಇದ್ದೀನಲ್ಲ. ಕಾಲ ಬದಲಾದರೂ ನಿಮ್ಮಗಳ ಈ ವಿಚಿತ್ರವಾದ ಈ ಕೀಳು ಮನಸ್ಥಿತಿ ಬದಲಾಗಲ್ಲ ಅನ್ನೋದಕ್ಕೆ ಅಶ್ವಿನಿ ಅವರ ಫ್ಯಾನ್ಸ್ಗಳು ನನಗೆ ಮಾಡಿರೋ ಅಂಥ ಕಮೆಂಟ್ ಬೇಕಿದ್ರೆ ಗೈಸ್ ನೀವು ತೆಗೆದುಬಿಟ್ಟು ಓಪನ್ ಮಾಡಿ ನೋಡಿ. ಯಾರೋ ಒಬ್ಬರು ನನಗೆ ಮಾಡಿ, ಮೇಡಮ್ ನಾನು ರಿಪ್ಲೈ ಕೊಟ್ಟೆ ಆ ಕಮೆಂಟಿಗೆ, ತಡ್ಕೊಳಕ್ಕಾಗದೆ. ಆಗ ಯಾರೋ ನನ್ನ ಇಷ್ಟಪಡೋವಂಥವ್ರು, ಮ್ಯಾಮ್ ಇಂಥವ್ರ ಮಾತಿಗೆಲ್ಲ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ರಿಟರ್ನ್ ಕಮೆಂಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್, ನಿಮಗೆ ಥ್ಯಾಂಕ್ ಯು. ಪರವಾಗಿಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ನನ್ನ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆಗಿ ಸುಮಾರು 9 ಇಯರ್ ಆಗಿದೆ, ಆಯಿತಾ. ಓಕೆ ಗೈಸ್, ಇವತ್ತಿನ ವೀಕೆಂಡ್ ಎಪಿಸೋಡ್ ಕಿಚ್ಚನ ಪಂಚಾಯಿತಿ ಹೇಗಿರುತ್ತೆ. ಕಿಚ್ಚನ ಪಂಚಾಯಿತಿ ಅವರು ಇದು ತಗೊಂಡಾಗಲೇ ಗೊತ್ತು, ಲಾಸ್ಟಿಗೆ ಒಂದು ಮಾತಂತೂ ಉಗಿದಿದ್ದಾರೆ. ಬಿಗ್ ಬಾಸ್ ವಿನ್ ಆಗೋದನ್ನು ನೋಡಿ ಅದು ಬಿಟ್ಬಿಟ್ಟು ಯಾರಪ್ಪನ ಮನೆಯೂ ಅಲ್ಲ, ಸೂಪರಾಗಿ ವರ್ಡ್ ಕೊಟ್ಟಿದ್ದಾರೆ. ಅದು ಕೆಲವೊಂದು ಪ್ರೋಮೋದಲ್ಲಿ ಅಶ್ವಿನಿ ಧ್ರುವಂತಿಗೆ ಹೇಳ್ದಂಗಿದೆ, ಅಶ್ವಿನಿ ಮತ್ತು ಧನುಷ್ಗೆ ಹೇಳ್ದಾಗಿದೆ. ಕೆಲವು ಪ್ರೋಮೋದಲ್ಲಿ ರಕ್ಷಿತನ ತೋರಿಸ್ತಾ ಇದ್ದಾರೆ, ಗೊತ್ತಿಲ್ಲ. ಓಕೆ ಗಾಯ್ಸ್, ನಾನು ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ. ನೈಟ್ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಕಮೆಂಟ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಓಕೆ ಬಾಯ್, ಟೇಕ್ ಕೇರ್, ಐ ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ ಗೈಸ್.